ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ನಡೆದ ನಂತರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಆ ತೆರವಾದ ಕ್ಷೇತ್ರಕ್ಕೆ ಒಂದು ಉಪಚುನಾವಣೆ ಇನ್ನೇನು ಸಮೀಪಿಸ್ತಾ ಇದೆ. ಅದರಂತೆಯೇ ಟಿಕೆಟ್ಗಾಗಿ ಎರಡೂ ಪಕ್ಷಗಳು ಸಹ BJP ಮತ್ತು JDS ಒಂದು ಪೈಪೋಟಿ ನಡೆಸ್ತಾ ಇದ್ದಾವೆ. ಈ ಮೈತ್ರಿ ಪಕ್ಷ JDS ಅಂತಲೇ ಹೇಳ್ಬೋದು. ಹಾಗಾದರೆ ಮೈತ್ರಿ ಪಕ್ಷದಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅಥವಾ CP ಯೋಗೀಶ್ವರ್ ಅವರಿಗೆ ಟಿಕೆಟ್ ಸಿಗಲಿಲ್ಲದ್ರೆ ಬಂಡಾಯ ಎದ್ದೇಳ್ತಾರ, ಈ ಎಲ್ಲದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ವೀಕ್ಷಕರೇ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಚನ್ನಪಟ್ಟಣ ಉಪಚುನಾವಣೆಯ ಬಗ್ಗೆ CP ಯೋಗೀಶ್ವರ್ ಅವರು ಒಂದು ಬಿಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ಏನಪ್ಪ ಅಂತಂದರೆ, ವಿಜಯೇಂದ್ರ ಅವರು ಟಿಕೆಟ್ ಕೊಡಿಸುವ ಮಾತನ್ನು ಕೊಟ್ಟಿದ್ದಾರೆ, ನನ್ನ ಸ್ಪರ್ಧೆ ಖಚಿತ ಅನ್ನೋ ಒಂದು ಹೇಳಿಕೆ ಕೊಡೋದ್ರ ಮೂಲಕ CP ಯೋಗೀಶ್ವರ್ ಮತ್ತೆ ಸುದ್ದಿಯಲ್ಲಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ಮೈತ್ರಿ ಟಿಕೆಟ್ ಕಗ್ಗಂಟು ಮುಂದುವರೆದಿದ್ದು, ಟಿಕೆಟ್ ಗಿಟ್ಟಿಸಿಕೊಳ್ಳುವ ಮಾಜಿ ಸಚಿವ CP ಯೋಗೀಶ್ವರ್ ಪದೇ ಪದೇ ದೆಹಲಿ ಪ್ರವಾಸ ಮಾಡುತ್ತಿದ್ದಾರೆ. ರಾಜ್ಯ BJP ನಾಯಕರ ಜೊತೆ CP ಯೋಗೀಶ್ವರ್ ಸೋಮವಾರ ದೆಹಲಿಗೆ ತೆರಳಿದ್ದಾರೆ. ಟಿಕೆಟ್ ವಿಚಾರವಾಗಿ ವರಿಷ್ಠರ ಜೊತೆ ಸಭೆ ನಡೆಯಲಿದ್ದು, ಸಭೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ, ಬಸವರಾಜ ಬೊಮ್ಮಾಯಿ, ಡಾಕ್ಟರ್ ಅಶ್ವಥ್ ನಾರಾಯಣ್, CT ರವಿ, ಅರವಿಂದ್ ಲಿಂಬಾವಳಿ ಬೆಲ್ಲದ್ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಅಮಿತ್ ಶಾ ಹಾಗೂ JP ನಡ್ಡಾ ನೇತೃತ್ವದಲ್ಲಿ ನಡೆಸಿ ಬಳಿಕ ಕುಮಾರಸ್ವಾಮಿ ಜೊತೆಗೂ BJP ನಾಯಕರ ಚರ್ಚೆ ನಡೆಸಲಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿಬರ್ತಾ ಇದೆ. ಇನ್ನು ಈ ಕುರಿತು ಚನ್ನಪಟ್ಟಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಾಜಿ ಸಚಿವ CP ಯೋಗೀಶ್ವರ್ ಟಿಕೆಟ್ ಸಿಗುವ ವಿಶ್ವಾಸ ವ್ಯಕ್ತಪಡಿಸಿದರು. ರಾಜ್ಯ BJP ನಾಯಕರು ಜವಾಬ್ದಾರಿ ತೆಗೆದುಕೊಂಡು ಈ ಚುನಾವಣೆ ನಡೆಸಬೇಕು. ಇದರಲ್ಲಿ ರಾಜ್ಯಾಧ್ಯಕ್ಷ BJP ಹಾಗೂ HDK ಹೊಣೆಗಾರಿಕೆ ಇದೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲ್ಲಬೇಕು. ಮುಂದಿನ ವಾರ ಎಲ್ಲ ಗೊಂದಲಕ್ಕೂ ತೆರೆ ಬೀಳಲಿದೆ. 100ಕ್ಕೆ 100ರಷ್ಟು ನನಗೆ ಟಿಕೆಟ್ ಸಿಗುವ ಭರವಸೆ ಇದೆ ಅಂತಂದು ಈ ಮೂಲಕ CP ಯೋಗೀಶ್ವರ್ ಅವರು ತಿಳಿಸಿದ್ದಾರೆ. ಮೊದಲು ಎರಡೂ ಪಕ್ಷಗಳ ನಾಯಕರು ಸಮನ್ವಯ ಸಭೆ ಆಗಬೇಕು. ಈ ಸಂಬಂಧ ಇಂದು ದೆಹಲಿಗೆ ಹೋಗಬೇಕಿತ್ತು. ಆದರೆ ರಾಜಕೀಯ ವಿದ್ಯಮಾನಗಳಿಂದ ಪ್ರವಾಸ ಮುಂದೂಡಿದ್ದೇವೆ. BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ನನಗೆ ಟಿಕೆಟ್ ಕೊಡುವ ಮಾತುಗಳನ್ನು ಸಹ ಕೊಟ್ಟಿದ್ದಾರೆ. ಆದರೆ ಇದು ಕುಮಾರಸ್ವಾಮಿ ಅವರ ಕ್ಷೇತ್ರ, ಹಾಗಾಗಿ ವರಿಷ್ಠರ ಜೊತೆ ಮಾತನಾಡಿ ತೀರ್ಮಾನ ಮಾಡುತ್ತೇವೆ ಎಂದಿದ್ದಾರೆ. ಈ ವಿಚಾರದಲ್ಲಿ ರಾಜ್ಯ BJP ನಾಯಕರು ನನ್ನ ಜೊತೆ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ BJP ಗೆಲ್ಲುವ ಏಕೈಕ ಕ್ಷೇತ್ರ ಇದು. ಹಾಗಾಗಿ ಎರಡೂ ಪಕ್ಷಗಳ ನಾಯಕರಿಗೆ ಟಿಕೆಟ್ ಕೊಡಿ ಅಂತಂದು ಕೇಳಿದ್ದೇನೆ. HDKಯನ್ನು 2 ಬಾರಿ ಭೇಟಿ ಮಾಡಿದ್ದೇನೆ. ಅವರು ಕೂಡ ಟಿಕೆಟ್ ಕೊಡಲು ಒಪ್ಪಿದ್ದಾರೆ. ನಾನು ಸ್ಪರ್ಧೆ ಮಾಡ್ತೇನೆ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ನನ್ನ ಮೊದಲ ಆದ್ಯತೆ ಮಾತೃಪಕ್ಷ BJPಗೆ, ಇಲ್ಲವಾದರೆ ಮುಂದಿನ ಯೋಚನೆ ಮಾಡುತ್ತೇನೆ ಅಂತಂದು ಒಂದು ಹೇಳಿಕೆ ಕೊಡೋದ್ರ ಮೂಲಕ ಒಂದು ಅಚ್ಚರಿಗೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಮೈತ್ರಿ ಪಕ್ಷ ಮತ್ತು DK ಸುರೇಶ್ ಮತ್ತು DK ಶಿವಕುಮಾರ್ ಅವರ ಒಂದು ಜಿದ್ದಾಜಿದ್ದಿಗೆ ಕಾರಣ ಅನ್ನೋದಕ್ಕಿಂತ HD ಕುಮಾರಸ್ವಾಮಿ ಮತ್ತು DK ಸುರೇಶ್ ಮತ್ತು DK ಶಿವಕುಮಾರ್ ಅವರ ಒಂದು ಜಿದ್ದಾಜಿದ್ದಿನ ಕಣ ಅಂತಲೇ ಹೇಳಲಾಗ್ತಾ ಇದೆ. ಇದು ಒಕ್ಕಲಿಗರ ಒಂದು ನಾಯಕತ್ವದ ಪ್ರಶ್ನೆ ಆಗಿರೋದು ಕೂಡ ಚನ್ನಪಟ್ಟಣದಲ್ಲಿ JDS ಒಂದು ಕಳ್ಕೊಂಡಿರೋ ಕ್ಷೇತ್ರನ ಇಲ್ಲಿ ಮೈತ್ರಿ ಪಕ್ಷ ಮತ್ತೆ ಒಂದು ಈ ಕ್ಷೇತ್ರವನ್ನು ಗೆದ್ದುಕೊಂಡು DK ಶಿವಕುಮಾರ್ಗೆ ಒಂದು ದೊಡ್ಡ ಆಘಾತವನ್ನು ಕೊಡಬೇಕು ಅಂತಲೂ ಸಹ ಒಂದು ಪ್ಲ್ಯಾನನ್ನು ಹಾಕ್ಕೊಂಡಿದೆ. ಅಂದರೆ ಚನ್ನಪಟ್ಟಣದಲ್ಲಿ ಮತ್ತೆ ಒಂದು ಸೋಲನ್ನು ಕಂಡ್ರೆ DK ಸುರೇಶ್ ಮತ್ತು DK ಶಿವಕುಮಾರ್, ಇದು ಅವರ DK ಶಿವಕುಮಾರ್ ಅವರ ಒಂದು CM ಕನಸಿಗೆ ಒಂದು ತಣ್ಣೀರನ್ನು ಎರಚಬಹುದು ಅನ್ನೋದು ಒಂದು ಮಾತುಗಳು ಸಹ ಕ್ಷೇತ್ರದಲ್ಲಿ ಕೇಳಿಬರ್ತಾ ಇದೆ. ವೀಕ್ಷಕರೇ, ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.